ಫ್ರೀ ಹೆಲ್ಮೆಟ್ಗಾಗಿ ಮುಗಿಬಿದ್ದ ಜನರನ್ನ ನಿಯಂತ್ರಣ ಮಾಡೋಕೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಕೋಲಾರದ ಮುಳುಬಾಗಿಲಲ್ಲಿ ನಡೆದಂತಹ ಘಟನೆ ಇದು. ಫ್ರೀ ಹೆಲ್ಮೆಟ್ ಕೊಡ್ಲಾಗ್ತಾ ಇತ್ತು ಜನರಿಗೆ. ಕಾಂಗ್ರೆಸ್ ನಾಯಕ ಆದಿನಾರಾಯಣ ಅನ್ನೋರು 30,000ಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನ ವಿತರಣೆ ಮಾಡ್ತಾ ಇದ್ರು, ಫ್ರೀಯಾಗಿ ಕೊಡ್ತಾ ಇದ್ರು ಜನರಿಗೆ. ಮುಳುಬಾಗಿಲು ನಗರ ಹೊರವಲಯದ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು ಇಂಥದ್ದೊಂದು ಕಾರ್ಯಕ್ರಮವನ್ನು. ಬಟ್ ಯಾವುದೇ ರೀತಿಯಾದಂಥ ಭದ್ರತೆ ವ್ಯವಸ್ಥೆ ಏನೂ ಇರಲಿಲ್ಲ ಅಂತ ಕಾಣಿಸುತ್ತೆ. ಬರೋಬ್ಬರಿ 30,000ಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ತರಿಸಿಟ್ಟಿದ್ರು ಕಾಂಗ್ರೆಸ್ ನಾಯಕ ಆದಿನಾರಾಯಣ ಅನ್ನುವಂಥವರು. ಅದನ್ನ ಕೊಡೋದಕ್ಕೆ ಬಿಟ್ಟೇ ಇಲ್ಲ ಜನ, ಮುಗಿಬಿದ್ದಿದ್ದಾರೆ. ಮುಗಿಬೀಳೋದಲ್ಲ, ಹೊಡೆದಾಡ್ ತೆಗೆದುಕೊಂಡು ಹೋಗಿದ್ದಾರೆ. ಲಾಠಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕಂದರೆ ಆ ಮಟ್ಟಿಗೆ ಜನ ಸೇರಿದ್ರು. ಹೆಲ್ಮೆಟನ್ನು ನೋಡಿ, ಇದು ಎರಡು ದೃಶ್ಯವನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಹೆಲ್ಮೆಟನ್ನು ತಗೊಂಡು ಬೈಕ್ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಜನ. ಫ್ರೀಯಾಗಿ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಕಾಂಗ್ರೆಸ್ ನಾಯಕರಿಂದ ಆಗಿತ್ತು. ಆದರೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಂಡಿರಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸದ್ಯಕ್ಕಂತೂ ಕಾಣಸಿಗ್ತಾ ಇದೆ. 30,000ಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ಲಾರಿಗಳಲ್ಲಿ ಲೋಡ್ಗಟ್ಟಲೆ ತಂದು ನಿಲ್ಲಿಸಲಾಗಿತ್ತು. ಬಟ್ ಜನ ಆರಾಮಾಗಿ ತೆಗೆದುಕೊಂಡು ಹೋಗೋಕ್ಕೆ ನೋಡೇ ಇಲ್ಲ. ಒಬ್ಬರ ಮೇಲೊಬ್ಬರು ಬಿದ್ದು ಮುಗಿಬಿದ್ದು ಕಿತ್ತಾಡಿಕೊಂಡು ತೆಗೆದು ಹೋಗಿದ್ದಾರೆ. ಜನರನ್ನ ನಿಯಂತ್ರಣ ಮಾಡೋಕೆ ಲಾಠಿ ಚಾರ್ಜ್ ಕೂಡ ಮಾಡಲಾಗಿದೆ. ಬೈಕ್ಗೆ ಜಾಗ ಕೊಡ್ಲಿಲ್ಲ, ಸೈಡ್ ಕೊಡ್ಲಿಲ್ಲ ಅಂತ ರೌಡಿಸಮ್ ಮಾಡಲಾಗಿದೆ. ಕೆಕೆಆರ್ಟಿಸಿ ಚಾಲಕ ಮತ್ತು ಕಂಡಕ್ಟರ್ ಮೇಲೆ ಡೆಡ್ಲಿ ದಾಳಿಯಾಗಿದೆ ಆ ಬೈಕ್ ಸವಾರರಿಂದ. ಬೀದರ್ನ ಭಾಲ್ಕಿ ತಾಲೂಕಿನ ಬೀರಿ ಕೆ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಹಲ್ಲೆಗೊಳಗಾದ ಚಾಲಕ ಚಂದ್ರಶೇಖರ ಸ್ಥಿತಿ ಗಂಭೀರವಾಗಿದೆ. ಆ ಮಟ್ಟಿಗೆ ಹಲ್ಲೆ ಮಾಡಿದ್ದಾರೆ. ಕ್ಷುಲ್ಲಕ ವಿಚಾರ. ಬಸ್ ಹೋಗ್ತಾ ಇತ್ತು, ಹಿಂದ್ಗಡೆಯಿಂದ ಬೈಕ್ ಬರ್ತಾ ಇತ್ತು. ಆ ಬೈಕ್ಗೆ ಸೈಡ್ ಕೊಟ್ಟಿಲ್ಲ ಅಂತ ಕಾರಣ. ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ರೈವರ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಟ್ ಡ್ರೈವರ್ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಭಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಚಿಕ್ಕಪುಟ್ಟು ವಿಚಾರಕ್ಕೆ ಈ ರೀತಿಯಾಗಿ ಹಲ್ಲೆ ಮಾಡಿರುವಂಥದ್ದು, ಮರಣಾಂತಿಕವಾಗಿ ಹಲ್ಲೆ ಆಗಿದೆ. ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ಅವರು ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಕಂಡಕ್ಟರ್ ಮತ್ತು ಡ್ರೈವರ್ ಇಬ್ಬರಿಗೂ ಹಿಗ್ಗಾಮುಗ್ಗ ಹೊಡೆದಿರೋದು. ಸ್ಥಳೀಯರೊಬ್ರು ಯಾರೋ ಮೊಬೈಲ್ನಲ್ಲಿ ಈ ಹಲ್ಲೆಯ ದೃಶ್ಯವನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಏನ್ ಮಾತಾಡಿದ